ಮಿತಿ ಮೀರಿದ ಖಲಿಸ್ತಾನಿಗಳ ಉಪಟಳ. ಲಂಡನ್ನಲ್ಲಿ ಜೈಶಂಕರ್ ಮೇಲೆ ದಾಳಿಗೆ ಯತ್ನ. ಖಲಿಸ್ತಾನ ಪ್ರತ್ಯೇಕತಾವಾದಿಗಳ ಉಪಟಳ ಮಿತಿ ಮೀರಿದೆ. ಲಂಡನ್ನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮೇಲೆ ದಾಳಿಗೆ ಖಲಿಸ್ತಾನಿ ಉಗ್ರರು ಪ್ರಯತ್ನಿಸಿರುವುದು ಆತಂಕಕ್ಕೆ ಕಾರಣವಾಗಿದೆ. ವಿದೇಶಾಂಗ ಸಚಿವರ ಮೇಲೆ ದಾಳಿ ನಡೆಸಲು ಪ್ರಯತ್ನಿಸಿರುವುದಲ್ಲದೆ ಜೈಶಂಕರ್ ಬೆಂಗಾವಲು ವಾಹನದ ಮುಂದೆಯೇ ಭಾರತದ ಧ್ವಜವನ್ನ ಉಗ್ರನೊಬ್ಬ ಹರಿದು ಹಾಕಿರುವ ಘಟನೆಯೂ ನಡೆದಿದೆ. ಈ ವಿಡಿಯೋಗಳು ಈಗ ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು, ಇಂಗ್ಲೆಂಡ್ನಲ್ಲಿ ಎಸ್ ಜೈಶಂಕರ್ ಭದ್ರತೆಯಲ್ಲಿ ದೊಡ್ಡ ಲೋಪ ಉಂಟಾಗಿರುವುದು ಕಂಡುಬಂದಿದೆ. ಇಷ್ಟು ದಿನ ಭಾರತದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಖಲಿಸ್ತಾನಿಗಳು ಈಗ ವಿದೇಶಾಂಗ ಸಚಿವರ ಮೇಲೆ ದಾಳಿ ನಡೆಸಲು ಪ್ರಯತ್ನಿಸಿರುವುದು ಆತಂಕವನ್ನ ಸೃಷ್ಟಿಸಿದೆ. ಹೌದು, ಬುಧವಾರ ಸಂಜೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಲಂಡನ್ನಿನ ಚಾಥಮ್ ಹೌಸ್ನಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಹೊರ ಬರ್ತಿದ್ದಾಗ ಈ ಘಟನೆ ನಡೆದಿದೆ. ಜೈಶಂಕರ್ ಇದ್ದ ಚಾಥಮ್ ಹೌಸ್ನ ಮುಂದೆ ಬುಧವಾರ ಸಂಜೆ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಚರ್ಚೆ ಮುಗಿಸಿ ಜೈಶಂಕರ್ ಹೊರ ಬರುತ್ತಲೇ ವ್ಯಕ್ತಿಯೊಬ್ಬ ವಿದೇಶಾಂಗ ಸಚಿವರ ಕಾರಿನ ಕಡೆ ಭಾರತದ ಧ್ವಜ ಹಿಡಿದುಕೊಂಡು ಓಡಿ ಬಂದಿದ್ದಾನೆ. ನಂತರ ಆತನನ್ನ ಪೊಲೀಸರು ಹಿಡಿದುಕೊಂಡಾಗ ಭಾರತದ ಧ್ವಜವನ್ನ ಹರಿದಿರುವ ಘಟನೆ ನಡೆದಿದೆ. ಅದಲ್ಲದೆ ಭಾರತ ವಿರೋಧಿ ಘೋಷಣೆಗಳನ್ನ ಕೂಡ ಈ ವೇಳೆ ಘೋಷಿಸಿರುವುದು ಕಂಡುಬಂದಿದೆ. ಜೈಶಂಕರ್ ಮುಂದೆಯೇ ಭಾರತದ ಧ್ವಜ ಹರಿದ ಉಗ್ರರು. ಆರಂಭದಲ್ಲಿ ಹಿಂಜರಿದು ಬಳಿಕ ಪೊಲೀಸರ ಮಧ್ಯಪ್ರವೇಶ. ಆನ್ಲೈನ್ನಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬ ಜೈಶಂಕರ್ ಇರುವ ವಾಹನದ ಕಡೆ ಆಕ್ರಮಣಕಾರಿಯಾಗಿ ಧಾವಿಸಿದ್ದಾನೆ. ಆದರೆ ಪೊಲೀಸರು ಆರಂಭದಲ್ಲಿ ಆತನನ್ನ ಹಿಡಿಯಲು ಹಿಂಜರಿದ್ರು. ಬಳಿಕ ಇತರರು ಘೋಷಣೆಗಳನ್ನ ಕೂಗುತ್ತಿದ್ದಂತೆ ಆ ವ್ಯಕ್ತಿ ಭಾರತದ ಧ್ವಜವನ್ನ ಹರಿದು ಹಾಕಿದ್ದಾನೆ. ಅದಾದ ಬಳಿಕ ಮಧ್ಯ ಪ್ರವೇಶಿಸಿದ ಪೊಲೀಸರು ಆತನನ್ನ ಹಾಗೂ ಇತರೆ ಪ್ರತ್ಯೇಕತಾವಾದಿಗಳನ್ನ ವಶಕ್ಕೆ ಪಡೆದು ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ಇನ್ನು ಜೈಶಂಕರ್ ಅವರು ಹೋಗಿದ್ದ ಚಾಥಮ್ ಹೌಸ್ ಮುಂದೆ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳು ಪ್ರತಿಭಟನೆ ನಡೆಸುತ್ತಿರುವ ಮತ್ತೊಂದು ವಿಡಿಯೋ ಕೂಡ ಕಾಣಿಸಿಕೊಂಡಿದೆ. ಖಲಿಸ್ತಾನಿ ಧ್ವಜಗಳನ್ನ ಬೀಸುತ್ತಾ ಖಲಿಸ್ತಾನ ಪರ ಘೋಷಣೆಗಳನ್ನ ಕೂಗುತ್ತಿರುವುದು ವಿಡಿಯೋದಲ್ಲಿ ಸರಿಯಾಗಿದೆ. ಜೈಶಂಕರ್ ಅವರು ಮಾರ್ಚ್ 4ರಿಂದ 9ರವರೆಗೆ ಇಂಗ್ಲೆಂಡ್ ಪ್ರವಾಸದಲ್ಲಿ ಇರುವಾಗ ಈ ಘಟನೆ ನಡೆದಿದೆ. ಇದಕ್ಕೂ ಮೊದಲು ಜೈಶಂಕರ್ ಅವರು ಚೆವೆನಿಂಗ್ ಹೌಸ್ನಲ್ಲಿ ಯುಕೆ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಲ್ಯಾಮಿ ಅವರೊಂದಿಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು. ಈ ವೇಳೆ ಉಭಯ ದೇಶಗಳ ಸಹಕಾರ ಸಂಬಂಧದ ಬಗ್ಗೆ ಮಾತುಕತೆ ನಡೆದಿದೆ. ಇದಾದ ಬಳಿಕ ಅವರು ಐರ್ಲೆಂಡ್ಗೆ ತೆರಳಿದ್ದು ಗುರುವಾರ ಮತ್ತು ಶುಕ್ರವಾರ ಐರಿಷ್ ವಿದೇಶಾಂಗ ಸಚಿವ ಸಿಮೋನ್ ಹ್ಯಾರಿಸ್ ಜೊತೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಖಲಿಸ್ತಾನಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ವಿದೇಶಗಳು. ಸ್ವತಃ ಮೋದಿಯೇ ಧ್ವನಿ ಎತ್ತಿದ್ರೂ ನಿಲ್ಲುತ್ತಿಲ್ಲ ಚಟುವಟಿಕೆ. ಹಲವು ವರ್ಷಗಳಿಂದ ಆಸ್ಟ್ರೇಲಿಯಾ, ಕೆನಡಾ ಮತ್ತು ಯುನೈಟೆಡ್ ಕಿಂಗ್ಡಮ್ನಂತಹ ದೇಶಗಳು ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಭಾರತ ಒತ್ತಾಯಿಸುತ್ತಲೇ ಬಂದಿದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ರಾಷ್ಟ್ರಗಳ ನಾಯಕರೊಂದಿಗೆ ಮಾತನಾಡಿದ್ದು ಈ ಬಗ್ಗೆ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಕ್ರಮಗಳು ಈ ಬಗ್ಗೆ ಆಗ್ತಾ ಇಲ್ಲ. ಸಿಖ್ಖರಿಗಾಗಿ ಪ್ರತ್ಯೇಕ ಖಲಿಸ್ತಾನ ಸ್ಥಾಪನೆಯಾಗಬೇಕು ಅಂತ ವಿದೇಶಗಳಲ್ಲಿ ಪ್ರತಿಭಟನೆ ನಡೆಯುತ್ತಲೇ ಇದೆ. ಸಿಖ್ಖರು ಜಾಸ್ತಿ ಇರುವ ಪಂಜಾಬ್, ಪಾಕಿಸ್ತಾನದ ಪಂಜಾಬ್, ಚಂಡೀಗಢ, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶವನ್ನು ಸೇರಿಸಿ ಉತ್ತರಾಖಂಡ್, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದ ಹಲವು ಜಿಲ್ಲೆಗಳನ್ನು ಸೇರಿಸಿ ಪ್ರತ್ಯೇಕ ಖಲಿಸ್ತಾನ ಸ್ಥಾಪನೆಗೆ ಹೋರಾಟ ನಡೀತಾ ಇದೆ. ಒಟ್ಟಿನಲ್ಲಿ ಬ್ರಿಟನ್ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮೇಲೆ ಖಲಿಸ್ತಾನಿಗಳು ದಾಳಿ ನಡೆಸಿರುವುದು ಆತಂಕಕ್ಕೆ ಕಾರಣವಾಗಿದೆ. ದಿನೇ ದಿನೇ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳ ಉಪಟಳ ಹೆಚ್ಚಾಗ್ತಾ ಇದ್ದು, ವಿದೇಶಿ ಸರ್ಕಾರಗಳು ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ರೆ ಮುಂದೊಂದು ದಿನ ಭಾರತಕ್ಕೆ ಇದು ದೊಡ್ಡ ಶಾಪವಾಗುವುದು ಖಂಡಿತ.